ಅಂತಿಮವಾಗಿ ಇವನನ್ನು ತಯಾರು ಮಾಡ್ತಾರೆ. ಇದೇ ಗಿರೀಶ್ ಮಟ್ಟಣ್ಣವರು ಧರ್ಮಸ್ಥಳದ ಸುತ್ತಲಿನ ಕಾಡುಗಳಲ್ಲಿ ಈ ದೂರುದಾರ ಚಿನ್ನಯ್ಯನನ್ನು ಕರ್ಕೊಂಡು ಓಡಾಡೋದು. ಆತ ಮೊದಲು ಜಾಗಗಳನ್ನು ತೋರಿಸ್ತಾನೆ. ಜಾಗಗಳನ್ನು ತೋರಿಸಿದಾಗ ಗಿರೀಶ್ ಮಟ್ಟಣ್ಣವರು ಮಾರ್ಕ್ ಮಾಡೋದು, ಫಿಸಿಕಲಿ ಮಾರ್ಕ್ ಮಾಡಲಿಲ್ಲ. ಹಾಂ, ಇಲ್ಲೊಂದು ಮರ ಇದೆಯಲ್ಲ, ಈ ಮರದಿಂದ 10 ಹೆಜ್ಜೆ ದೂರದಲ್ಲಿ ಇಂಥಲ್ಲಿ ನೀನು ತೆಗೆಸಬೇಕು. ಇಲ್ಲೊಂದು ತೊರೆ ಹರಿಯುತ್ತಲ್ಲ, ತೊರೆಯಿಂದ ಮೇಲುಗಡೆ ನೀನು 30 ಹೆಜ್ಜೆ ನಡ್ಕೊಂಡು ಹೋದ ನಂತರ ಇಲ್ಲಿ ತೆಗೆಯಕ್ಕೆ ಹೇಳಬೇಕು. ಇವನೇ ತೋರಿಸಿದಂಥ ಜಾಗಗಳು, ಇಲ್ಲಿ ಹೂತಿದ್ದೀನಿ, ಅಲ್ಲಿ ಹೂತಿದ್ದೀನಿ, ಅಲ್ಲಿ ಹೂತಿದ್ದೀನಿ ಅಂತ ಎಲ್ಲ ಮಾಡ್ಕೊಂಡು ಬಂದ. 30 ಜಾಗಗಳನ್ನು ಮಾರ್ಕ್ ಮಾಡಿದ್ರು ಇವರು, 30 ಜಾಗಗಳು. ಅದಾದ ಮೇಲೆ ಈ ಚಿನ್ನಯ್ಯನ ಕರ್ಕೊಂಡು ದಿಲ್ಲಿಗೆ ಹೋದರು, ಬೆಂಗಳೂರಿಗೆ ಕರ್ಕೊಂಡು ಬಂದರು, ಕೇರಳಕ್ಕೆ ಕರ್ಕೊಂಡು ಹೋಗಿದ್ದಾರೆ ರೀ. ಅದನ್ನು ಹೇಳ್ತೀನಿ ವಿವರಗಳನ್ನು. ಕೇರಳದಲ್ಲಿ ಯಾರು ಭೇಟಿಗೆ ಹೋಗಿದ್ರು ಇವರು ಅಂತ. ಕೇರಳಕ್ಕೆ ಕರ್ಕೊಂಡು ಹೋದರು. ಇಲ್ಲೊಬ್ಬ ಸ್ವಾಮೀಜಿ ಭೇಟಿಗೆ ಕರ್ಕೊಂಡು ಹೋದರು. ದೊಡ್ಡ ಸ್ವಾಮೀಜಿಯೊಬ್ಬರು, ಅವರ ಹೆಸರು ಈಗ ಹೇಳುವುದಿಲ್ಲ ಅಂತ ಜಯಂತ್ ಟಿ ಅವರು ಹೇಳ್ತಾ ಇದ್ದಾರೆ. ಆ ಸ್ವಾಮೀಜಿ ಹೆಸರು ನಮಗೆ ಗೊತ್ತಾಗ 15 ದಿವಸ ಆಗಿದೆ ಸ್ವಾಮಿ, 15 ದಿವಸ ಆಗಿದೆ. ಇರಲಿ, ಮಾರ್ಕ್ ಮಾಡಿ ರಿಹರ್ಸಲ್ ಮಾಡಿಸಿದ್ರು ಆತನ ಹತ್ರ ಜಾಗಗಳನ್ನು ಹೆಂಗೆ ತೋರಿಸ್ಬೇಕು ಅಂತ. ಆತ ಜಾಗಗಳನ್ನು ಅದೇ ಪ್ರಕಾರ ತೋರಿಸ್ತಾ ಹೋದ. ಅದರಲ್ಲೇನೂ ಇಲ್ಲ. ಪಾಯಿಂಟ್ ನಂಬರ್ 6, 25 ಮೂಳೆಗಳು ಸಿಕ್ಕುವು. ಅವು ಕೂಡ ಪುರುಷರ ಮೂಳೆಗಳು. ನೋಡಿ, ಈತ ಮೊದಲನೇ ದಿವಸ ಬಂದಾಗ ಒಂದೇ ದಿವಸಕ್ಕೆ 13 ಪಾಯಿಂಟ್ಗಳನ್ನು ಗುರುತು ಮಾಡ್ದ. 13 ಪಾಯಿಂಟ್, ಇಲ್ಲಗಿಬೇಕು, ಅಲ್ಲಗಿಬೇಕು, ಅಲ್ಲಗಿಬೇಕು ಅಂತ. ವಾಟ್ ವಾಸ್ ಹಿಸ್ ಕಾನ್ಫಿಡೆನ್ಸ್? ಅಡ್ವೊಕೇಟ್ ಧನಂಜಯ್ ಅವ್ರನ್ನ ನಮ್ಮ ಸ್ಟುಡಿಯೋ ಕರೆಸಿದ್ವಲ್ಲ ನಾವು. ಧನಂಜಯ್ ಅವರು ಆಶ್ಚರ್ಯಚಕಿತರಾಗಿ ಹೇಳಿದ್ರು, ಏನ್ರಿ ಆತನ ಮೆಮೊರಿ, ಅದ್ಭುತವಾದ ನೆನಪಿನ ಶಕ್ತಿ ಇದೆ ಆತನಿಗೆ. ಯಾವ್ಯಾವ ಪಾಯಿಂಟ್ನಲ್ಲಿ ಎಷ್ಟೆಷ್ಟು ಹೆಣಗಳನ್ನು ಹೂತಿದ್ದೀನಿ ಅಂತ ಪಟ 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 ಹೇಳ್ತಾ ಹೋಗ್ತಾನೆ ಅವನು ಅಂತ ಹೇಳ್ದ. ಆತನಿಗಾಗ ದುಡ್ಡು ಸಿಕ್ತಿತ್ತು, ಹೊಟ್ಟೆ ತುಂಬ ಊಟ ಸಿಕ್ತಿತ್ತು. ಹೇಳ್ದ, ಸಿಕ್ಕ ದುಡ್ಡು ಎಷ್ಟು ಈತನಿಗೆ? ಅಧಿಕೃತವಾಗಿ ನೀವು ದಾಖಲೆಗಳನ್ನು ತೆಗೆಯೋದಕ್ಕೆ ಹೋದರೆ, ಬ್ಯಾಂಕ್ ಟ್ರಾನ್ಸ್ಫರನ್ನು ತೆಗೆಯೋದಕ್ಕೆ ಹೋದರೆ 3.5 ಲಕ್ಷ ದಾಟದಿಲ್ಲರಿ. ಚಿನ್ನಯ್ಯನಿಗೆ ಸಿಕ್ಕ ದುಡ್ಡು 3.5 ಲಕ್ಷ ದಾಟದಿಲ್ಲ. ಕ್ಯಾಶ್ನಲ್ಲಿ ಏನಾದ್ರು ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ ಅದು ಗೊತ್ತಿಲ್ಲ, ತನಿಖೆಯಲ್ಲಿ ಬಹಿರಂಗ ಆಗೋದಾದರೆ ಆಗಲಿ. ಬ್ಯಾಂಕ್ ಟ್ರಾನ್ಸ್ಫರ್ ನಾನು ಹೇಳ್ತಾ ಇರೋದು. ಅಷ್ಟು ದುಡ್ಡಿಗೆ ಈತ ಮಾಡಿದಂಥ ಸ್ಟೇಟ್ಮೆಂಟು ಅಲ್ ಜಜೀರಾ, BBC, ಜರ್ಮನಿಯ ಯಾವುದೋ ನ್ಯೂಸ್ ಪೇಪರ್ಗಳಲ್ಲಿ ಧರ್ಮಸ್ಥಳದ ಮಾನ ಮರ್ಯಾದೆಯನ್ನು ಹರಾಜಿಗೆ ಹಾಕ್ಬಿಡ್ತು. ಮಾಸ್ ಮರ್ಡರ್ ಇನ್ ಹಿಂದೂ ಟೆಂಪಲ್ ಟೌನ್. ವಿದೇಶದ ಮಾಧ್ಯಮಗಳು ಕೊಟ್ಟ ಹೆಡ್ಲೈನ್ಸು.